ಯಾವುದು ಅತಿ ಹೆಚ್ಚು ಬೇಸರ ಹುಟ್ಟಿಸುತ್ತೆ ಅಂದ್ರೆ ಈ ರಾಜಕಾರಣಿಗಳು ಭಾಷೆಯನ್ನ ಬಳಸ್ತಾ ಇರೋ ರೀತಿ. ಸಾಮ್ ಪಿತ್ರೋಡ ಯಾವನೋ ಒಬ್ಬ ಲಕ್ಷಾಂತರ ಕೋಟಿ ಒಡೆಯ, ಇನ್ನೊಬ್ಬ 100 ರೂಪಾಯಿನೂ ಇಲ್ಲ. ಕಾಂಗ್ರೆಸ್ಗೆ ಸಮರ್ಥಿಸಿಕೊಳ್ಳೋ ಶಕ್ತಿ ಇರಲಿಲ್ಲ. ಚಮಡಿ ಕಿ ರಂಗ್ ಕೆ ಬಾರೆ ಮೇ ಬಾತ್ ಕಿಯಾ. ದೇವೇಗೌಡರನ್ನ ನಿಮ್ಮನ್ನ ಪಕ್ಕದಲ್ಲಿ ನಿಲ್ಲಿಸಿದ್ರೆ ಗೊತ್ತಾಗಲ್ವಾ ಡಿಫ್ರೆನ್ಸ್ ಇದೆ ಅಂತ? ಆ ಡಿಫ್ರೆನ್ಸ್ ಇದೆ ಅನ್ನೋ ಕಾರಣಕ್ಕೆ ಯಾರೋ ಹೇಟ್ ಮಾಡಕ್ಕಾಗತ್ತಾ? ನೀವು ಇಂಥ ವಿಷಯಗಳನ್ನ ಜಾಣ್ಮೆಯಿಂದ ತಿರುಗಿಸೋ ಬದಲು ಜಾಣ್ಮೆಯಿಂದ ಹೇಳ್ಬೋದಾಗಿತ್ತು. ಸ್ನೇಹಿತರೆ, ನನಗೆ ಬಹುಶಃ ನನ್ನಂಥವರಿಗೆ, ನಿಮ್ಮಲ್ಲೂ ಬಹಳ ಜನಗಳಿಗೆ ಯಾವುದು ಅತಿ ಹೆಚ್ಚು ಬೇಸರ ಹುಟ್ಟಿಸುತ್ತೆ ಅಂದರೆ ಈ ರಾಜಕಾರಣಿಗಳು ಭಾಷೆಯನ್ನು ಬಳಸ್ತಾ ಇರೋ ರೀತಿ. ಎಗ್ಗಿಲ್ಲದೆ ಬಳಸ್ತಾರೆ. ಯಾವುದೇ ರೀತಿ ನಾವು ಹೇಳ್ತಿರೋ ಸರಿನೋ ತಪ್ಪೋ ಯೋಚನೆ ಕೂಡ ಮಾಡೋದಿಲ್ಲ. ಆ ಪಕ್ಷ ಈ ಪಕ್ಷ ಅಂತ ಹೇಳೋದಿಲ್ಲ. ರಾಜಕಾರಣಿಗಳು, ಅವನು ಯಾವುದೇ ಪಕ್ಷ ಇರಲಿ, ಮೊದಲು ಅವ್ರು ಕಲ್ತ್ಕೊಳ್ಳೋದೇನು ಅಂದರೆ ಭಾಷೆಯನ್ನು ಇಷ್ಟ ಬಂದಾಗೆ ತಿರ್ಚೋದು, ಇಷ್ಟ ಬಂದ ರೀತಿಲಿ ಬಳಸೋದು, ಮತ್ತು ಭಾಷೆಗೆ ಕಿಮ್ಮತ್ತು ಕಾಸಿನ ಬೆಲೆನೂ ಇಲ್ದಾಗೆ ನಡೆಸ್ಕೊಳ್ಳೋದು. ಭಾಷೆ ಬಹಳ ಮುಖ್ಯ ಅನ್ನುವ ಒಂದು ಅಂಶವನ್ನು ಮರೆಯೋದು. ಮೊನ್ನೆ ಸಾಮ್ ಪಿತ್ರೋಡ ಅಂತಾರೆ, ಪಿತ್ರೋಡ ಅಂತಾರೆ, ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಸಾಮ್ ಪಿತ್ರೋಡ ಅಂತಲೇ ಹೇಳ್ತೀನಿ. ಸಾಮ್ ಪಿತ್ರೋಡ ಸೀನಿಯರ್ ಮನುಷ್ಯ, ರಾಜೀವ್ ಗಾಂಧಿಯ ಆತ್ಮೀಯ ಸ್ನೇಹಿತರಾಗಿದ್ದರು. ರಾಜೀವ್ ಗಾಂಧಿ ಗತಿಸಿದ ನಂತರ ಬಹುಶಃ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ಮಾರ್ಗದರ್ಶಕ ಆಗಿದ್ದಾರೆ. ಎಲ್ಲದರಲ್ಲೂ ಅಲ್ಲ, ಕೆಲವು ವಿಷಯದಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ತುಂಬ ತೂಕದ ವ್ಯಕ್ತಿ, ಘನತೆಯ ವ್ಯಕ್ತಿ, ಮತ್ತು ಯಾರೂ ಅವ್ರ ಬಗ್ಗೆ ಭ್ರಷ್ಟಾಚಾರದ ಬೆರಳು ತೋರಿಸೋ ಆಗಿಲ್ಲ ಅಂತಹ ವ್ಯಕ್ತಿ, ಅಧಿಕಾರವನ್ನು ಅಥವಾ ಸಂಬಂಧಗಳನ್ನು ದುರುಪಯೋಗ ಮಾಡಿಕೊಳ್ಳದೆ ಇರೋ ವ್ಯಕ್ತಿ, ಮತ್ತು ನೇರವಾಗಿ ಮಾತಾಡ್ತಾರೆ, ಸರಳವಾಗಿ ಮಾತಾಡ್ತಾರೆ. ತುಂಬ ಎಮೋಷನಲ್ಗೂ ಮಾತಾಡಲ್ಲ, ಸರಳವಾಗಿ ಮಾತಾಡ್ತಾರೆ. ಈಗ ಒಂದು 15 ದಿನದಿಂದ ಹೇಳಿದ್ರು ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಅವರು ಬೇಕಿರಲಿಲ್ಲ, ಟೆಕ್ನಿಕಲ್ ಸಂಗತಿಗಳನ್ನ ಬಳಸಿದ್ರು. ಅಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇಂಥದನ್ನೆಲ್ಲ ಅದು ಯಾವುದೂ ಬೇಕಾಗಿಲ್ಲ. ಒಂದು ಸಂಪತ್ತು ಒಂದು ಸಮರ್ಪಕವಾಗಿ ಹಂಚಿಕೆ ಆಗಿಲ್ಲ, ವಿಚ್ ಇಸ್ ಅ ಫ್ಯಾಕ್ಟ್. ಇದನ್ನು ನಾನು ಬರೆದಿದ್ದೀನಿ, ನಮ್ಮವರು ಹೇಳ್ತಿದ್ದೀವಿ. ಇವರು ಇದನ್ನು ಮಾಡಿದ್ರಲ್ಲ, 1,000 ರೂಪಾಯಿನ ಅಮಾನತು ಮಾಡಿದಾಗ ಅವರು ಅದೇ ರೀತಿ ಮಾತನಾಡಿದರು ಮೋದಿಯವರು. ಸೊ ಆ ವ್ಯಕ್ತಿ ತಪ್ಪು ಮಾತಾಡಿರಲಿಲ್ಲ. ಯಾವನೋ ಒಬ್ಬ ಲಕ್ಷಾಂತರ ಕೋಟಿ ಒಡೆಯ, ಇನ್ನೊಬ್ಬ 100 ರೂಪಾಯಿನೂ ಇಲ್ಲ. ಆ ಅಂತರ ಇರಬಾರ್ದು. ಅದು ಪ್ರಜಾಪ್ರಭುತ್ವನೂ ಅನಿಸ್ಕೊಳ್ಳೋದಿಲ್ಲ, ಅಥವಾ ಮನುಷ್ಯ ಸಮಾಜ ಅನಿಸ್ಕೊಳ್ಳೋದಿಲ್ಲ ಅನ್ನೋದನ್ನು ಅವ್ರು ಹೇಳಿದ್ರು. ಆದರೆ ಕಾಂಗ್ರೆಸ್ಗೆ ಸಮರ್ಥಿಸ್ಕೊಳ್ಳೋ ಶಕ್ತಿ ಇರಲಿಲ್ಲ. ಅಯ್ಯೋ ನಮ್ಮದಲ್ಲ ಇದು ಅಂದುಬಿಟ್ರು. ಎಸ್, ಇಷ್ಟರವರೆಗೂ ಆಗಿಲ್ಲ. ಕಾಂಗ್ರೆಸ್ 50 ವರ್ಷ ಇದ್ರೂ ಆಗಿಲ್ಲ. ಅದು ಅಷ್ಟು ಸುಲಭ ಅಲ್ಲ. ಆದರೆ ಅದು ಆ ಕನಸು ಇರಬೇಕು. ಯಾವತ್ತೋ ಒಂದಿನ ಅದನ್ನು ಬಿತ್ತಬೇಕು, ಅದು ಮರ ಆಗಬೇಕು. ತೀರಾ ಬಡವ ಅಂತ ಇರಬಾರ್ದು. ಇವತ್ತು ಊಟಕ್ಕೆ ಏನು ಮಾಡೋದು, ನನ್ನ ಕೆಲಸ ಮಾಡದೆ ಹೋದರೆ ಅನ್ನುವಂತಹ ಸ್ಥಿತಿ ಯಾರಿಗೂ, ಪ್ರಪಂಚದಲ್ಲೇ ಯಾರಿಗೂ ಇರಬಾರದು. ಹಾಗೆಯೇ 1,000 ವರ್ಷ ಹೋಗಲಿ, ನಾನು ನನ್ನ ತಲೆಮಾರುಗಳು ಇಷ್ಟ ಬಂದ ರೀತಿಯಲ್ಲಿ ಇರಬಹುದು, ಸ್ವೇಚ್ಛಾಚಾರನೆ ಇರಬಹುದು, ಅಷ್ಟು ಶ್ರೀಮಂತಿಕೆ ಇದೆ, ಅದು ಇರಬಾರ್ದು. ಈ ಕಾರಣಕ್ಕೆ ಅಲ್ವಾ ರಾಜ್ಯಗಳನ್ನ ನಾವು ತಿರಸ್ಕರಿಸಿದ್ದು. ಅರಸೊತ್ತಿಗೆ ಯಾಕೆ ಬೇಡ ಅಂತ ಹೇಳಿದ್ರಿ? ಅವರೆಲ್ಲ ದುಷ್ಟರು ಅಂತನಾ? ಇಲ್ಲ, ಆ ಶ್ರೀಮಂತಿಕೆ, ಆ ಅಧಿಕಾರ, ಆ ದರ್ಪ ಬೇಡ ಅಂತ. ಆದರೆ ಇದನ್ನು ಕಾಂಗ್ರೆಸ್ಗೆ ಹೇಳೋ ಶಕ್ತಿ ಇರಲಿಲ್ಲ, ಬುದ್ಧಿವಂತಿಕೆ ಇರಲಿಲ್ಲ, ಬೌದ್ಧಿಕ ಸಾಮರ್ಥ್ಯ ಇರಲಿಲ್ಲ. ಅದೇ ರೀತಿ ನಿನ್ನೆ ಒಂದಾಗಿದೆ. ಏನು ಹೇಳಿದಾರೆ ಅವರು? ಸ್ನೇಹಿತರೆ, ಯೋಚನೆ ಮಾಡಿ. ಯಾಕೆಂದರೆ ಎಲ್ಲರೂ ಮುಗಿಬಿದ್ದುಬಿಟ್ಟಿದ್ದಾರೆ ಅವ್ರ ಮೇಲೆ. ಅವ್ರು ಹೇಳಿದ್ದು ಒಂದೇ, ಭಾರತ ವೈವಿಧ್ಯಮಯ ಜನಾಂಗಗಳಿಂದ ಕೂಡಿದೆ. ಸುಳ್ಳ ಇದು? ನನಗೆ ಈಗ ಮಣಿಪುರ, ನಾಗಾಲ್ಯಾಂಡ್ ಈ ಕಡೆಯವ್ರನ್ನ ನೋಡಿದಾಗ ನಮಗೆ ಗೊತ್ತಾಗೋದಿಲ್ವಾ ಅವರ ಫೀಚರ್ಗಳು, ಮುಖಚಹರೆ, ಬಣ್ಣ, ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಇದೆ ಅಂದ ತಕ್ಷಣ ನಾನು ಅವ್ರನ್ನ ದ್ವೇಷಿಸ್ತೀನಿ ಅಂತ ಅರ್ಥನ? ಅವರಷ್ಟು ಕಷ್ಟಪಟ್ಟು ಕೆಲಸ ಮಾಡೋರು ಜಗತ್ತಿನಲ್ಲೇ ಸಿಗೋದಿಲ್ಲ. ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಿದೆಯಲ್ಲ, ತುಂಬ ದೊಡ್ಡ ಜನಗಳವರು, ಆಗ ಹಗಲು ರಾತ್ರಿ ಕಷ್ಟಪಡ್ತಾರೆ. ಹಾಗಾಗಿಯೇ ಅಲ್ಲಿ ಅಷ್ಟು ಗಲಾಟೆಗಳು ನಡೀತಾ ಇರೋದಲ್ಲಿ. ನಮ್ಮ ಸಾಗರ್ ಕಾಲೇಜಿನಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಓದ್ತಾ ಇರೋ ಬಹಳ ಹುಡುಗರಿದ್ದಾರೆ, ಹುಡುಗಿಯರಿದ್ದಾರೆ. ಸಾಕಷ್ಟು ಜನ ನನಗೆ ಆಗಾಗ ಬರ್ತಾ ಇರ್ತಾರೆ. ಯಾವುದೋ ಒಂದು ಫಂಕ್ಷನ್ ಮಾಡಿದಾಗ ರೋಷನ್ ಇವ್ರ ಜೊತೆಲಿ ಬರ್ತಾ ಇರ್ತಾರೆ. ತುಂಬ ಇಷ್ಟ ಅವನ್ನ ಕಂಡ್ರೆ. ಆದರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಕೆಲವು ಚೈನೀಸ್ ಫೀಚರ್ಸು ಅಥವಾ ಮಂಗೋಲಿಯನ್ ಫೀಚರ್ಸ್ ಗೊತ್ತಾಗುತ್ತೆ. ಡಸ್ ಇಟ್ ಮೇಕ್ ಮೀ ಹೇಟ್ ದೆಮ್? ಹಾಗೆಯೇ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂರ್ಗಿಗಳು, ಕೊಡವರು, ನಾನು ತುಂಬ ಇಷ್ಟಪಡೋ ಜನಾಂಗ. ಅವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರಿಗಿಂತಲೂ ಭಿನ್ನ. ಅವ್ರನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅಟ್ಲೀಸ್ಟ್ 90% ಜನಗಳನ್ನ ನೋಡಿದಾಗ ಅವ್ರಿಗೆ ಹೇಳಬೇಕಾಗಿಲ್ಲ ನಾನು ಕೂರ್ಗಿ ಅಂತ. ಆ ಫೀಚರ್ಸ್ ಅಷ್ಟು ಖುಷಿ ಕೊಡುತ್ತೆ, ಮತ್ತು ಅಷ್ಟು ಭಿನ್ನವಾಗಿದೆ. ಅವರು ಭಿನ್ನ ಆಗಿದೆ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ದ್ವೇಷ ಮಾಡ್ತೀವ? ಯಾಕೆ ಹೇಳಿದ್ರೆ ಆಗುತ್ತಾ? ಅವ್ರು ಯಾವ ಪೊಲಿಟಿಕಲ್ ಇದಿರಲಿ, ಹೊಂದಾಣಿಕೆ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ದ್ವೇಷ ಮಾಡೋಕ್ಕಾಗಲ್ಲ ಅವ್ರನ್ನ. ಯಾಕೆಂದರೆ ನೇರ ನಡೆನುಡಿ ಇದೆ. ಅದೇ ರೀತಿ ಅದೇ ಸಮುದ್ರ ತೀರದಲ್ಲಿ ಬಂಟರ ಜನಾಂಗ ಇದೆ.
ಬಂಟರ ಜನಾಂಗದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತೋ ನನಗೆ ಗೊತ್ತಿಲ್ಲ. ಮೈ ಗಾಡ್, ಇಟ್ ಈಸ್ ನಾಟ್ ಅನ್ ಆರ್ಡಿನರಿ ಕಮ್ಯುನಿಟಿ, ಇಟ್ ಇಸ್ ಎ ರಿಲಿಜನ್ ಬೈ ಇಟ್ ಸೆಲ್ಫ್. ಅಳಿಯ ಸಂತಾನ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ಹಿಂದೂಗಳು, ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ, ಸಿಖ್ ಧರ್ಮ ಯಾವುದೂ ಕೂಡ ಮನ್ನಣೆ ಕೊಡದೇ ಇದ್ದಾಗಲೇ ಅವರು ಆಸ್ತಿಯ ಹಕ್ಕನ್ನು ಹೆಣ್ಮಕ್ಳಿಗೆ ನೀಡಿದ ಒಂದು ಜನಾಂಗ. ಆ ಜನಾಂಗನ ಬೇರೆ ಧರ್ಮದವರು ಕೇವಲ ಅವ್ರ ಹೆಸರುಗಳು ನಮ್ಮ ಹೆಸರುಗಳೇ ಇರುತ್ತೆ ಅವರಿಗೆ. ಶ್ರೀಧರ್ ಪುಂಜ, ಶ್ರೀಧರ್ ರೈ ಈ ರೀತಿ ಇರುತ್ತೆ ಅದು, ಅಥವಾ ಶ್ರೀಧರ ಆಳ್ವ. ಈ ಕಾರಣಕ್ಕೆ ಅವ್ರನ್ನ ಹಿಂದೂಗಳು ಅಂದ್ಬಿಟ್ರೆ ಅರ್ಥ ಇಲ್ಲ. ಹಿಂದೂಗಳಲ್ಲೇ ಬಹಳ ಭಿನ್ನವಾಗಿದ್ದಾರೆ. ಮತ್ತು ಅವೆರಡು ಇದೆಯಲ್ಲ ನಮ್ಮ ಕನ್ನಡ ನಾಡಿನಲ್ಲಿ, ಅವೆರಡು ಜನಾಂಗಗಳು, ಅದ್ರ ಬಗ್ಗೆ ಬಹಳ ಮಾತಾಡಬೇಕು ಅಂತ ಇಷ್ಟ. ಅವ್ರು ಬಂದಾಗ ಮಾತಾಡ್ತಾ ಇರ್ತೀನಿ ನಾನು. ಬಂಟರು ಮತ್ತು ಈ ಕೊಡವರು ಅವೆರಡು ಬಹಳ ಭಿನ್ನ ಜನಾಂಗಗಳು. ಆದರೆ ಹಾಗಂತ ಹೇಳಿ ನಮ್ಮ ಕೈಲಿ ಹೇಟ್ ಮಾಡ್ತೀವ, ಅದನ್ನು ಖುಷಿ ಪಡ್ತೀವ, ನಾವು ಎಷ್ಟು ಸಂತೋಷ ಪಡ್ತೀವಿ ಅವ್ರನ್ನ ನೋಡಿದ್ರೆ. ಅದೇ ರೀತಿ ಮಲಯಾಳಿಗಳು ಈಗ ನಮ್ಮ ಸೌತ್ ಇಂಡಿಯಾ ತೆಗೆದುಕೊಂಡ್ರೆ ನಾವು ತೆಲುಗುನವ್ರ ಜೊತೆ ಪಕ್ಕ ಒಂದೇ ಕುಟುಂಬ ಥರ ಕಾಣ್ತೀವಿ. ಸ್ವಲ್ಪ ಭಿನ್ನವಾಗಿ ಕಾಣ್ತಾರೆ ತಮಿಳ್ನವರು ಅಥವಾ ಮಲಯಾಳಿಗಳು. ಅದರ ಅರ್ಥ ನಾವು ಇಷ್ಟಪಡಲ್ಲ ಅಂತನಾ? ಕಾಶ್ಮೀರಿಗಳು ಹೇಗಿದ್ದಾರೆ ಬೇಡ. ಈಗ ಗುಜರಾತ್ ಮೋದಿ ಅವರನ್ನ ಅವ್ರದೇ ಪಕ್ಷದಲ್ಲಿರೋ ಸೌತ್ ಇಂಡಿಯಾ ಲೀಡರ್ ಅಣ್ಣಾಮಲೈ ಜೊತೆ ನಿಲ್ಲಿಸಿದ್ರೆ ಯಾರಿಗೂ ಗೊತ್ತಾಗೋದಿಲ್ವಾ? ಅವ್ರು ಬೆಳಗಿದ್ದಾರೆ, ಇವ್ರು ಸ್ವಲ್ಪ ಕಪ್ಪಗಿದ್ದಾರೆ. ಇವರ ಮೂಲ, ಜನಾಂಗೀಯ ಮೂಲ ನಾನು ಹೇಳ್ತಿರೋದು ನೆನ್ನೆ ಮೊನ್ನೆ ಅಲ್ಲ. ಭಾರತ ಬಿಡ್ರಿ, ಭಾರತ ಆಗಿ ಎಷ್ಟು ವರ್ಷ ಆಯ್ತು ರೀ? 6,000 ವರ್ಷ. ಬಟ್ ಈ ಜನಾಂಗಗಳು ಬಂದು 50,000ರಿಂದ 5,00,000 ವರ್ಷಗಳಾಗಿದೆ. ಏನು ಹೇಳಿದ್ರು ಪಿಟ್ರೋಡ? ಸೊ ಎಲ್ಲ ಜನಾಂಗಗಳು ಇಲ್ಲಿ ಬಂದು ನೆಲೆಸಿದ್ದಾರೆ, ಇಲ್ಲಿ ಬಂದು ಇಂಡಿಯಾ ಮಾಡಿದ್ದಾರೆ. ವಿ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ವಾಟ್ ಈಸ್ ರಾಂಗ್ ಇನ್ ಇಟ್? ಅದನ್ನು ರಾಜಕೀಯ ಕಾರಣಗಳಿಗಾಗಿ ಬಹಳ ಕ್ಲೆವರ್ ಆಗಿ ಜಾಣ್ಮೆಯಿಂದ ಇವ್ರು ಬಳಸಿಬಿಟ್ರು. ಯಾರು? ಮೋದಿ ಅವರು. ಎಸ್, ಅದನ್ನು ನಾನು ಖಂಡಿಸೋದೇ ಇಲ್ಲ, ಅದು ಅವ್ರ ಜಾಣ್ಮೆ. ಆದರೆ ಕಾಂಗ್ರೆಸ್ ತೋರಿಸ್ಕೊಂಡ್ಬಿಡ್ತು, ನಾನು ಎಷ್ಟು ಅವಿವೇಕಿ, ನಾನು ಎಷ್ಟು ದಡ್ಡ, ನನಗೆ ಥಿಂಕಿಂಗ್ ಮಾಡೋ ಕೆಪಾಸಿಟಿ ಇಲ್ಲ ಅಂತ ತೋರಿಸ್ಕೊಂಡ್ಬಿಡ್ತು. ಆ ಜೈರಾಮ್ ರಮೇಶ್ ಅನ್ನುವ ಅವಿವೇಕಿ ಹೇಳೋದು, ವಿ ಡೋಂಟ್ ಎಂಡಾಸ್ ದಿಸ್ ವ್ಯೂ, ವಿ ಡಿಸ್ಟೆನ್ಸ್ ಅವರ್ ಸೆಲ್ಸ್ ಫ್ರಮ್ ದಿಸ್ ಆ್ಯಟಿಟ್ಯೂಡ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಅದೇ ರೀತಿ DMK ಅವ್ರ ಕೈಲಿ ಹೇಳ್ತಾ ಇದನ್ನು ಹೇಗೆ ಎಷ್ಟು ಬೇಗ ಹರಡಿಬಿಟ್ರು ಅಂದರೆ, ಇದಕ್ಕೆ ಕಾರಣ ಕೊಡ್ತಾ ಇರೋದೇನು? ಇಂಡಿಯಾದಲ್ಲಿ, ಸೌತ್ ಇಂಡಿಯಾದಲ್ಲಿ ಆಫ್ರಿಕಾ ಜನಗಳು ಇನ್ವೇಡರ್ಸ್, ಆಕ್ರಮಣಕಾರರು ಬಂದಿದ್ದರು. ನಮ್ಮ ಹೆಣ್ಣು ಮಕ್ಕಳ ಮೇಲೆ ರೇಪ್ಗಳೆಲ್ಲ ಎಸಗಿದ್ರು, ನಾವು ಅವ್ರ ರೀತಿ ಇದ್ದೀವಿ. ಅದೇ ರೀತಿ ಅರಬ್ ಜನಗಳು ಬಂದರು, ನಮ್ಮ ಹೆಣ್ಮಕ್ಳನ್ನ ರೇಪ್ ಮಾಡಿಬಿಟ್ರು, ಅದಕ್ಕೆ ಅರಬ್ ಥರ ಕಾಣ್ತಾರೆ. ಚೈನೀಸ್ ಪಕ್ಕದಲ್ಲಿ ಅವತ್ತಿರಲಿ ಇವತ್ತಿಗೂ ರೇಪ್ ಮಾಡ್ತಾ ಇದ್ದಾರೆ, ಅದಕ್ಕೆ ಏನು ಆ ಥರ ಅರ್ಥ ಇದೆಯಾ ಅದು? ಈ ವರ್ಲ್ಡ್ನಲ್ಲಿ ಎಷ್ಟು ವೈವಿಧ್ಯಮಯ ಜನಾಂಗಗಳಿದ್ದಾವೆ, ಎಷ್ಟು ಇಡೀ ವರ್ಲ್ಡ್ ಸಾವಿರಾರು ರೀತಿ ಇದ್ದಾವೆ. ಇಂಡಿಯಾದಲ್ಲಿ ಎಷ್ಟಿದ್ದಾವೆ, ಎಷ್ಟು ಸಂತೋಷ ಕೊಡುತ್ತದು, ಎಷ್ಟು ಭಾಷೆ ಇದ್ದಾವೆ. ಈಗ ಅದ್ರ ಮೇಲೆ ಜನ ಹೊಡಿತಿದ್ದೀರಿ ಅಂದರು ನಮ್ಮ ಪ್ರಧಾನಮಂತ್ರಿಯವರು. ಭಾಷೆ ಮೇಲೆ ಬೇರೆ ಬೇರೆ ರಾಜ್ಯಗಳಾಗಿಲ್ವಾ? ಇದೊಂದು ಒಕ್ಕೂಟ ವ್ಯವಸ್ಥೆ, ಇದು ಎಲ್ಲ ಭಾಷಿಕರ ಒಕ್ಕೂಟ ವ್ಯವಸ್ಥೆ. ಹಾಗಂತ ಹೇಳಿ ಎಲ್ಲರೂ ದ್ವೇಷ ಮಾಡ್ತಿದ್ದಾರ? ನಮಗಂತೂ ದ್ರಾವಿಡ ಭಾಷೆಗಳಂದರೆ ಜೀವ. ಅದರ ಅರ್ಥ ಹಿಂದಿನ ಹೇಟ್ ಮಾಡ್ತೀವಿ, ಗುಜರಾತಿ ಹೇಟ್ ಮಾಡ್ತೀವಿ ಅಂತ ಅಲ್ಲ, ಕಾಶ್ಮೀರಿ ಹೇಟ್ ಮಾಡ್ತೀವಿ ಅಂತ ಅಲ್ಲ. ಅದರ ಅರ್ಥ ನಾವು ಹೆಚ್ಚು ಸಾಮ್ಯ ಇದೆ, ನಾವು ನೀವು ಒಂದು ಇದಕ್ಕೆ ಬರೋಣ, ಒಂದು ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಮುಂದೆ ಇನ್ನೂ ನಮ್ಮ ಇದನ್ನು ಹೆಚ್ಚಿಸ್ಕೊಳ್ಳೋಣ. ಆ ಇಂಡಿಯನ್ ಇದನ್ನ ಬೇಡ ಅಂತ ಯಾರೂ ಹೇಳೋದಿಲ್ಲ. ಈಗ ನನ್ನಂಥವ್ರನ್ನ ಕೇಳಿದ್ರೆ ಐ ಡೋಂಟ್ ಐಡೆಂಟಿಫೈ ವಿತ್ ಇಂಡಿಯನ್ನೆಸ್. ಯಾರು ಏನಾದರೂ ಹೇಳಿ, ನಾನು ಕನ್ನಡಿಗ, ಕನ್ನಡ ಗ್ರೇಟೆಸ್ಟ್, ನೋ. ಇಂಡಿಯಾ ಗ್ರೇಟೆಸ್ಟ್, ಹಿಂದೂ ನೋ. ಐ ಆಮ್ ಮ್ಯಾನ್, ಐ ಆಮ್ ಹ್ಯೂಮನ್ ಬೀಯಿಂಗ್. ನಾನು ನೋಡೋಕ್ಕೆ ಒಬ್ಬನೇ, ಬಟ್ ನಾನು ಒಂದು ಗುಂಪು. ನನ್ನ ಒಳಗಡೆ ಇಡೀ ವಿಶ್ವ ಜನಾಂಗ ಎಲ್ಲವೂ ಇದ್ದಾವೆ, ಎಲ್ಲ ಮನುಷ್ಯರಲ್ಲೂ, ಬರೀ ನಾನಲ್ಲ. ಇದನ್ನು ನಾನು ಹೇಳೋವಾಗ ಏನೋ ಅಹಂಕಾರದಲ್ಲಿ ಇರ್ತೀನಿ ಅನ್ಕೋಬೇಡಿ. ನಿಮ್ಮ ಒಳಗೆ ಅತಿ ಮುಗ್ಧ ಹಳ್ಳಿಯ ಹುಡುಗನ ಒಳಗೆ ಕೂಡ ಒಂದು ದೊಡ್ಡ ಗುಂಪು ಇರುತ್ತೆ. 100 ಜನಾಂಗಗಳು, 100 ವರ್ಷಗಳ ಇದು ಇರುತ್ತೆ ಅವನ ಒಳಗಡೆ. ಇದು ನಮ್ಮ ವಂಶವಾಹಿಯಲ್ಲಿ ಇದ್ದೇ ಇದೆ. ಲಕ್ಷಾಂತರ ವರ್ಷಗಳ ಹಿಂದೆ ಏನು ಯೋಚನೆ ಮಾಡಿದ್ರು, ಏನು ನಂಬ್ಕೊಂಡಿದ್ರು, ಅವು ಕೂಡ ಹರಿದು ಬಂದಿದ್ದಾವೆ. ಆ ನಂಬಿಕೆಗಳನ್ನ ತಿದ್ದುಕೊಂಡು ಬೇರೆ ರೀತಿ ಸಾಕ್ತಾ ಹೋಗ್ತಿದ್ದೀವಿ. ಪಿಟ್ರೋಡ ಏನು ಹೇಳಿದ್ರು? ಅವ್ರು ಹೇಳಿದ್ದು ಇವೆಲ್ಲ ಸೇರಿ ಇಂಡಿಯಾ ಆಗಿದೆ. ಇಲ್ಲಿ ಬೇರೆ ಅಸಹನೆ ಬೇಕಿಲ್ಲ. ಇವನು ಚೈನೀಸ್ ಮುಖ ಕಾಣ್ತಾನೆ, ಇವನು ಬೇರೆ ಮುಖ ಕಾಣ್ತಾನೆ, ಅಸಹನೆಗೆ ಅರ್ಥನೇ ಇಲ್ಲ. ವೈವಿಧ್ಯಮಯತೆ ಇದೆಯಲ್ಲ, ಯೂನಿಟಿ ಇನ್ ಡೈವರ್ಸಿಟಿ. ಆ ಡೈವರ್ಸಿಟಿಲಿರೋ ಒಂದು ಬ್ಯೂಟಿಯನ್ನು ಹೇಳಿದ್ರು ಅವರು. ಅದು ಈ ಗಳಿಗೆಯಲ್ಲಿ ಹೇಳಿದ್ದು ಏನು, ಅದು ನನಗೆ ಮುಖ್ಯ ಅಲ್ಲ. 2+2 4 ಅನ್ಬೇಕಾದ್ರೆ ಎಲೆಕ್ಷನ್ ಟೈಮಲ್ಲಿ ಹೇಳ್ಬಾರ್ದು. ಅದನ್ನು 2+2 2 ಅಥವಾ 0 ಅಥವಾ 1 ಅಂತ ಹೇಳೋಕ್ಕಾಗತ್ತಾ ನಾನು? ಅಲ್ಲೂ ಅದನ್ನೇ ಹೇಳಬೇಕಲ್ಲ. ಒಂದು ಸೈಂಟಿಫಿಕ್ ಟ್ರೂತ್ ಹೇಳಿರೋದು, ಆರ್ಗ್ಯಾನಿಕ್ ಟ್ರೂತ್. ಎಷ್ಟು ಇದೆ. ಅತ್ಯಂತ ಕಡು ಕಪ್ಪು ಬಣ್ಣದವರಿದ್ದಾರೆ, ಆ ನೀಗ್ರೋಗಳು. ಡೀಪ್ ಆಫ್ರಿಕಾದಲ್ಲಿದ್ದಾರೆ.
ಅದೇ ರೀತಿ ತುಂಬ ಹೊಳೆಯುವ ಬೆಳ್ಳಗಿರೋ ಜನಗಳಿದ್ದಾರೆ. ಅದು ಶ್ರೇಷ್ಠ ಅಂತ ಅಲ್ಲ, ಇದು ಕನಿಷ್ಠ ಅಂತ ಅಲ್ಲ. ಮತ್ತು ಇದ್ರ ಮಧ್ಯೆ ಎಷ್ಟು ಬರ್ತವೆ ಅಂತ ಹೇಳಿದ್ರೆ ಲಕ್ಷಾಂತರ ವೈವಿಧ್ಯಮಯತೆ ಬರುತ್ತೆ. ಆ ಗ್ರಡೇಷನ್ ಇದೆಯಲ್ಲ, ಕಪ್ಪು ಬಿಳುಪು ನಡುವೆ ಎಷ್ಟು ಬರ್ತವೆ. ಅವೆಲ್ಲ ಇದ್ದೇ ಅಲ್ವಾ ಸೊಸೈಟಿ ಆಗಿರೋದು. ಬರೀ ಬಿಳುಪಿದ್ದಿದ್ರೆ ಖುಷಿ ಕೊಡ್ತಿತ್ತ, ಬರೀ ಕಪ್ಪಿದ್ರೆ ಖುಷಿ ಕೊಡ್ತಿತ್ತ, ಬರೀ ಬ್ರೌನ್ ಇದ್ರೆ ಖುಷಿ ಕೊಡ್ತಿತ್ತ. ಹಾಗೇನೇ ಭಾಷೆಗಳು. ಭಾಷೆ ಅನ್ನೋದು ಮುಖ್ಯ ಹೊತ್ತು ಕನ್ನಡ ಗ್ರೇಟು, ತಮಿಳ್ ಗ್ರೇಟು ಅಥವಾ ಮೆಕ್ಸಿಕನ್ ಗ್ರೇಟ್ ಮೀನಿಂಗ್ಲೆಸ್. ಅದು ಕಡೆಗೆ ಏನೂ ಇಲ್ಲದೆ ಬರೀ ಸನ್ನೆ ಮೂಲಕ ಮಾತಾಡ್ತಾ ಮೂಗುರುಗಳು ಅಲ್ವಾ. ಆದರೆ ಮನುಷ್ಯ ಭಾಷೆ ಅಂತ ಇದೆ. ಆ ಭಾಷೆ ಏನು ಹೇಳಿ, ಆ ಭಾಷೆ ಏನು ಅಂತ ಹೇಳಿದ್ರೆ ನೀವು ಯಾವ ರೀತಿಲಾದರೂ ನಿಮ್ಮ ಒಳಗಿರೋದನ್ನು ರವಾನೆ ಮಾಡೋದು, ಇನ್ನೊಬ್ಬರಿಗೆ ರವಾನೆ ಮಾಡೋದು, ಕಮ್ಯುನಿಕೇಷನ್. ಆ ಸಂಪರ್ಕಕ್ಕೋಸ್ಕರ ಇದೆ. ಅದೇ ರೀತಿ ಈ ಬಣ್ಣ ಇದೆ. चमड़ी की रंग के बारे में बात किया। मेरे देश में चमड़ी के रंग के आधार पर लोगों की योग्यता तय होती है। ಏನು ಅರ್ಥ ಅದು ಎಷ್ಟು ಜೋರಾಗಿ ಹೇಳಿದ್ದಾರೆ ಅಂದರೆ ಆ ಡೈಲಾಗ್ ಬಂದ್ಬಿಟ್ಟಿದೆ. ಒಳ್ಳೆ ಹಿಂದಿ ಫಿಲಮ್ ದೊಡ್ಡ ಆ್ಯಕ್ಟರ್ ಯಾರೋ ದೊಡ್ಡ ಫಿದಾತ್ ಫಿಲಮ್ನಲ್ಲಿ ಹೇಳಿದಂಗೆ ತುಂಬ ಜೋರಾಗಿ ಹೇಳಿದ್ದಾರೆ ಅವರು. ಚಮಡಿ ಕಿ ರಂಗ್ ಕಾಣಿಸೋದಿಲ್ವಾ ಎಲ್ಲರಿಗೂ ಮೋದಿ ಅವರೇ? ಈಗ ನಿಮ್ಮನ್ನ ಪಕ್ಕದಲ್ಲಿ ನಿಲ್ಲಿಸಿದ್ರೆ, ದೇವೇಗೌಡರನ್ನ ನಿಮ್ಮನ್ನ ಪಕ್ಕದಲ್ಲಿ ನಿಲ್ಲಿಸಿದ್ರೆ ಗೊತ್ತಾಗಲ್ವಾ ಡಿಫ್ರೆನ್ಸ್ ಇದೆ ಅಂತ? ಆ ಡಿಫ್ರೆನ್ಸ್ ಇದೆ ಅನ್ನೋ ಕಾರಣಕ್ಕೆ ಯಾರು ಹೇಟ್ ಮಾಡೋಕ್ಕಾಗತ್ತಾ? ನೀವು ಹೇಳ್ತಾ ಅನೇಕ ವಿಚಾರಗಳನ್ನ ನಾವು ಒಪ್ಪದೇ ಇರಬಹುದು, ಆದರೆ ದ್ವೇಷ ಮಾಡೋಕ್ಕಾಗಲ್ಲ. ಎಸ್, ಹಗಲು ರಾತ್ರಿ ಕಷ್ಟಪಡ್ತಿದ್ದಾರೆ, ನನ್ನ ರೀತಿ ಸಾಮಾನ್ಯ ಕುಟುಂಬದಿಂದ ಬಂದಿದ್ದಾರೆ ಅನ್ನೋ ಹೆಮ್ಮೆ ಇದ್ದೇ ಇರುತ್ತೆ, ಖಂಡಿತ ಇದೆ, ನನಗಂತೂ ಇದೆ. ಆದರೆ ನೀವು ಇಂಥ ವಿಷಯಗಳನ್ನ ಜಾಣ್ಮೆಯಿಂದ ತಿರುಗಿಸೋ ಬದಲು ಜಾಣ್ಮೆಯಿಂದ ಹೇಳ್ಬೋದಾಗಿತ್ತು. ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನು ಆ ಇಂಡಿಯಾ ಕಟ್ಟೋಕ್ಕೆ ನಾವು ಹೋಗ್ತಾ ಇರೋದು. ವೈವಿಧ್ಯಮಯತೆಯಲ್ಲಿ ಹೇಗಿದೆ, ಬೇರೆ ರೀತಿ ನಾವು ಸಂಕುಚಿತ ಆಗಬೇಡ, ಅದು ಕಾಂಗ್ರೆಸ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬೋದಾಗಿತ್ತು. ನೋ, ಈ ಬಿಕೇಮ್ ಎ ಡೆಮಗಾಗ್. ಅವ್ರಿಗೆ ಹೋಗ್ಬಿಟ್ಟು ಅವನ್ನ ಜನನ ಕೆರಳಿಸೋದಕ್ಕೋಸ್ಕರ ನಮ್ಮ ಚರ್ಮವನ್ನು ಇವರು ಬಹಳ ಕೆಟ್ಟ ರೀತಿಯಲ್ಲಿ ಹೇಳಿದ್ದಾರೆ, ನಮ್ಮನ್ನು ಆಡ್ಕೊಂಡಿದ್ದಾರೆ, ಲೇವಡಿ ಮಾಡಿದ್ದಾರೆ ಅನ್ನೋ ರೀತಿಲಿ ನೀವು ಬಿಂಬಿಸಿದ್ರಿ. ಮತ್ತು DMK ಅವರು, ಕಾಂಗ್ರೆಸ್ನವರು ಎಲ್ಲ ನೀವು ಹೇಳಿದ ತಕ್ಷಣ ಅವರ ನಿಲುವು ಇಲ್ಲವೇ ಇಲ್ಲ, ಆ ನಿಲುವೇ ಇಲ್ಲ ಅಲ್ಲಿ. ಮೋದಿಯವ್ರಿಗೆ ಹೋಲಿಸಿದ್ರೆ ರೈಟ್ ಆರ್ ರಾಂಗ್, ಆ ಮನುಷ್ಯನಿಗೆ ಒಂದು ಇದಿದೆ, ಆ ಜಾಣ್ಮೆ ಇದೆ, ನಾನು ಏನು ಮಾತಾಡಬೇಕು ಅನ್ನೋ ಅರಿವಿದೆ. ಇವರಿಗೆ ಯೋಚನೆನೇ ಮಾಡ್ತಾ ಇಲ್ಲ. ಒಂದು ಉಸಿರು, ಒಂದು ಜಸ್ಟ್ ಎ ವಿಂಕ್, ಆ ಕಣ್ಣು ಮಿಟ್ಕಿಸೋಷ್ಟು ಕೂಡ ಯೋಚನೆ ಮಾಡ್ತಿಲ್ಲ ಇವರು. ಅವ್ರು ಬೈದ್ರ ನಾವು ಬೈರಿ. ಏನು ಪ್ರಿಯಾಂಕಾ ಗಾಂಧಿ ಹೇಳೋದೇನು, ಏನು ಚಾನ್ಸ್ ಸಿಕ್ಕಿದ ತಕ್ಷಣ ಇವರು ಸಿಕ್ಸ್ ಹೊಡೆಯಕ್ಕೆ ಹೋಗ್ತಾರೆ ಇಂಥ ವಿಷಯ ತಗೊಂಡು. ಏನಿದು ಅಂದರೆ ಇದು ಸರಿ ಇಲ್ಲ ಅವ್ರು ಹೇಳಿರೋದು. ಯಾಕೆ ಡಿಸ್ಟೆನ್ಸ್ ಆದ್ರಿ? ತಪ್ಪು ಹೇಳಿದಾರ ಅವರು? ತಪ್ಪು ಹೇಳಿಲ್ಲ. ಆಮೇಲೆ ಸ್ನೇಹಿತರೆ, ನಾನು ಹೇಳೋದು ಒಂದೇ, ದಯವಿಟ್ಟು ಅವರೆಲ್ಲ ಹೇಳ್ತಾರೆ ಅಂತ ನಾವು ಮರಳಾಗೋದು ಬೇಡ. ಅವರು ಸತ್ಯ ಹೇಳಿದ್ದಾರೆ. ಎಸ್, ನಾವು ಸೌತ್ ಇಂಡಿಯಾ ನೋಡಿದಾಗ ಆಫ್ರಿಕನ್ ಇದು ಪ್ರಭಾವ, ಆಫ್ರಿಕನ್ ಮೂಲ, ನಮ್ಮ ಮೂಲ ದ್ರವ್ಯ ಅಲ್ಲಿಂದ ಬಂದಿರಬಹುದು ಅಂತ ನಮಗೆಲ್ಲ ಅನಿಸಿದೆ. ನಾವು ಬರ್ದಿದ್ದೀವಿ ಇದನ್ನು. ವಾಟ್ ಈಸ್ ರಾಂಗ್ ಇನ್ ಇಟ್? ಆಫ್ರಿಕನ್ ಅಂತ ಕನಿಷ್ಠನ ಅದು? ನನ್ನ ಕೇಳ್ತಾರೆ ಮೊನ್ನೆ, ಶ್ರೇಷ್ಠ ಜನಾಂಗ ಕನಿಷ್ಠ ಜನಾಂಗದ ಬಗ್ಗೆ ಹೇಳಿ ಸರ್, ಶ್ರೀನಿವಾಸ್ ಪ್ರಸಾದ್ ಬಗ್ಗೆ ಮಾತನಾಡುವಾಗ ಹೇಳಿದ್ರಿ. ಬಂದಿದೆ. ನಮ್ಮ ಸಂಸ್ಕೃತಿಯಲ್ಲಿ ಶ್ರೇಷ್ಠ ಅಂದರೆ ಯಾವುದು? ಬ್ರಾಹ್ಮಣ. ಬ್ರಾಹ್ಮಣ ನಂತರ ಮೊದಲು ಶೂದ್ರ ಅಂದಾಗ ದಲಿತ ಶೂದ್ರ ಎಲ್ಲ ಒಂದೇ ಇದ್ದರು. ಕ್ಷತ್ರಿಯ ಮತ್ತು ವೈಶ್ಯ ಶ್ರೇಷ್ಠ ಅಂತ ಇತ್ತು. ನಾನು ಹೇಳಿದಾಗ ಶ್ರೇಷ್ಠ ಜನಾಂಗಗಳು ಅಂತ ಇವತ್ತು ಕೀಳು ಜನಾಂಗ, ಕೀಳು ಜಾತಿ ಅಂತ ಯಾರನ್ನ ಹೇಳ್ತಾರೆ? ಯಾರನ್ನ ಹೇಳ್ತಾರ್ರಿ? ಇಂಥವೆಲ್ಲ ಮಾತಾಡಬೇಡಿ ಅಂತ ಹಿಂದುತ್ವವಾದಿಗಳು ಹೇಳ್ತಿರಲ್ಲ. ಒಬ್ಬನೇ ಒಬ್ಬ ದಲಿತನ ಸಾಮಾನ್ಯ ಕ್ಷೇತ್ರದಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊಂಬನ್ನಿ ನೋಡೋಣ. ರಿಸರ್ವೇಷನ್ ತೆಗೆದು MLA ಹೇಳ್ತಿಲ್ಲ ನಾನು, ಕಾರ್ಪೊರೇಷನ್ ಗೆಲ್ಲಿಸ್ಕೊಂಬನ್ನಿ. ಅಷ್ಟು ಬಿತ್ತಿಬಿಟ್ಟಿದ್ರಿ ಶ್ರೇಷ್ಠತೆ ಮತ್ತು ಕನಿಷ್ಠತೆನ. ಸುಳ್ಳು ಅದು. ಅದೇ ರೀತಿ ಈ ಜನಾಂಗೀಯ ಇದು ನೋಡಿದ್ರೆ ಕಾಣುತ್ತೆ ಅಂತ. ಆದರೆ ಆ ವೈವಿಧ್ಯಮಯತೆಯಲ್ಲಿ ನಾವೆಲ್ಲರೂ ಒಂದೇ. ಯಾಕೆಂದರೆ ಬೆರ್ತಿದ್ದೀವಿ ನಾವೆಲ್ಲ. ಹಾಗಂತ ಹೇಳಿ ಚೈನೀಸ್ ಚಹರೆ ಕಾಣೋರು, ಅಥವಾ ಸೌತ್ ಆಫ್ರಿಕನ್ ಚಹರೆ ಕಾಣೋರು, ಅಥವಾ ಅರಬ್ ಚಹರೆ ಕಾಣೋರು, ಅವ್ರು ಯಾರು ಪ್ರತ್ಯೇಕವಾಗಿ ದ್ವೀಪಗಳಾಗಿಲ್ಲ. ಎಲ್ಲ ಬೆರ್ತಿದ್ದೀವಿ. ಬೆರ್ತು ಬಂದಿರೋ ಒಂದು ಇದು ಸಮಾಜ ನಮ್ಮದು. ಇಂಡಿಯನ್ ಸೊಸೈಟಿ, ಇಂಡಿಯನ್ನೆಸ್. ಆ ಇಂಡಿಯನ್ನೆಸ್ನ ಮೀರಿ ಟಿಪಿಕಲ್ ಇಂಡಿಯನ್ ಅಂತ ಇದ್ದಾನೆ ಅಂದ್ಕೊಂಡಿದ್ದೀರಾ? ಇಲ್ಲೂ ಇಲ್ಲ. ನಾವು ದ್ರವಿಡಿಯರ್ ಮೂಲ ಇದು ಯಾವುದೇ ತೆಗೆದುಕೊಂಡು ಹೋದ್ರೂ 60,000 ವರ್ಷಗಳ ಹಿಂದೆ ಹೋದಾಗ ಇವತ್ತು ಸೈನ್ಸ್ ಹೇಳ್ಕೊಡ್ತಿದೆ ನಾವು ಬಂದಿರೋದೇ ಬೇರೆ ಬೇರೆ ಕಡೆಯಿಂದ ಅಂತ. ನಮಗೂ ಟಿಪಿಕಲ್ ಇಂಡಿಯನ್ ಅನ್ನೋದು ಯಾವುದೂ ಇಲ್ಲ. ಅದೇ ರೀತಿ ಟಿಪಿಕಲ್ ಅಮೇರಿಕನ್ ಅನ್ನೋದೇ ಇಲ್ಲ. ಅಮೇರಿಕಾ ಈಸ್ ಮೇಡ್ ಅಪ್ ಆಫ್ ಆಲ್ ಸಾರ್ಟ್ಸ್ ಆಫ್ ರೇಸಸ್. ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಿದೆ. ಬೇರೆ ದೇಶಗಳಿದೆಯಲ್ಲ, ಚೈನೀಸ್ ದೇಶ ಆಗಲಿ, ಕೆಲವು ಯುರೋಪಿಯನ್ ದೇಶ ಆಗಲಿ, ಪ್ರೆಡಾಮಿನೆಂಟ್ಲಿ ಆ ದೇಶದ ಜನಾಂಗಗಳು.
ನಮ್ಮ ಬ್ಯೂಟಿ ಏನು ಅಂದರೆ ಎಲ್ಲ ಜನಾಂಗಗಳು, ಎಲ್ಲ ಭಾಷೆಗಳು, ಸಾವಿರಾರು ಥರ ಧರ್ಮಗಳು ಎಲ್ಲ ಇದ್ದೀವಿ ನಾವಿಲ್ಲಿ. ಅದನ್ನು ಅವರು ಹೇಳಿದ್ದಾರೆ. ಅವ್ರ ಮೇಲೆ ಕಲ್ಲೆಸೆಯೋದು ಇದೆಯಲ್ಲ, ಅದು ಅವಿವೇಕಿಗಳು ಮಾತ್ರ ಮಾಡೋ ಕೆಲಸ. ನೀವು ಯೋಚನೆ ಮಾಡಿ ನನ್ನ ಮಾತನ್ನು ಒಪ್ತೀರಿ ಅಂದ್ಕೊಂಡಿದ್ದೀನಿ. ನಮಸ್ಕಾರ.